ನಮಸ್ಕಾರ ಸ್ನೇಹಿತರೆ, ಎರಡನೇ ದಿನದ ಕೃಷ್ಣನ ಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕತೆಯಲ್ಲಿ ನಾವು ದೇವಕಿ ವಸುದೇವರ ಮದುವೆ, ಆಕಾಶವಾಣಿ, ಕಂಸನ ಭಯ ಹಾಗೂ ದೇವಕಿ ವಸುದೇವರ ಬಂಧನದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಮಥುರಾ ನಗರಿಯ ಕಾಲ. ಆ ನಗರವನ್ನು ಆಳುತ್ತಿದ್ದ ರಾಜನು ಕಂಸ. ಅವನು ಬಲಶಾಲಿ, ಧೈರ್ಯಶಾಲಿ, ಆದರೆ ಅಹಂಕಾರ ಮತ್ತು ಕ್ರೂರತೆಯ ಮೂರ್ತಿಯಾಗಿದ್ದನು. ಮಥುರೆಯಲ್ಲಿ ಆ ದಿನ ತುಂಬ ಸಂತೋಷದ ವಾತಾವರಣ. ರಾಜಮನೆತನದಲ್ಲಿ ಮದುವೆಯ ಸಡಗರ. ದೇವತೆಗಳ ಆಶೀರ್ವಾದ ಪಡೆದ ಸತಿ ಮಹಿಳೆ ದೇವಕಿ ಮತ್ತು ಧರ್ಮನಿಷ್ಠ, ಶೂರ, ಸತ್ಯವಂತ ಯಾದವ ಕುಲದ ರಾಜಕುಮಾರ ವಸುದೇವರ ಮದುವೆ. ದೇವಕಿ ಬ್ರಾಹ್ಮಣ ಕುಲದವಳಾಗಿದ್ದು ಯದುವಂಶದ ಶ್ರೇಷ್ಠ ಕುಲವಂಶದಿಂದ ಬಂದ ಕಂಸನ ಚಕ್ರವರ್ತಿಯ ಸಹೋದರಿ. ಅವಳು ಸೌಂದರ್ಯ, ಶ್ರದ್ಧೆ, ಭಕ್ತಿ, ಧೈರ್ಯ ಮತ್ತು ನೈತಿಕತೆಯಲ್ಲಿ ಅತ್ಯುತ್ತಮಳಾಗಿದ್ದಳು. ದೇವಕಿ ಬಾಲ್ಯದಿಂದಲೇ ದೇವರಿಗೆ ಭಕ್ತಿಪೂರ್ಣವಾಗಿದ್ದು, ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಸ್ನೇಹಭಾವದಿಂದ ತನ್ನ ಕುಟುಂಬದಲ್ಲಿ ಎಲ್ಲರಿಗೆ ಗೌರವ ನೀಡುತ್ತಿದ್ದಳು. ವಸುದೇವ ಯದುವಂಶದ ಯುವಕನಾಗಿದ್ದನು. ಅವನು ಧೈರ್ಯಶಾಲಿ, ಜ್ಞಾನವಂತ, ನ್ಯಾಯಬದ್ಧ, ಧರ್ಮಪರರು ಮತ್ತು ಸದಾ ದೇವರ ಭಕ್ತರಾಗಿದ್ದರು. ಕುಟುಂಬದ ಬಗ್ಗೆ ಆತನು ತುಂಬ ಚಿಂತನೆ ನಡೆಸುತ್ತಾ ಕುಟುಂಬದ ಗೌರವ ಮತ್ತು ಸುರಕ್ಷತೆಗಾಗಿ ಸದಾ ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಿದ್ದ. ಮದುವೆಯ ಮುಂಚೆ ದೇವಕಿ ತನ್ನ ಕುಟುಂಬದ ಪ್ರೀತಿಯೊಳಗಾಗಿ ಬೆಳೆಯುತ್ತಿದ್ದು, ಕಂಸನು ಸಹ ತನ್ನ ಸಹೋದರನಂತೆ ಅವಳನ್ನು ಪ್ರೀತಿಯಿಂದ ನೋಡುತ್ತಿದ್ದ. ವಸುದೇವನು ತನ್ನ ಸ್ವಭಾವದಲ್ಲಿ ಶಾಂತ, ನಿಷ್ಠಾವಂತ, ಸಹಾನುಭೂತಿ ಮತ್ತು ಶ್ರದ್ಧೆಯುತ ವ್ಯಕ್ತಿ. ಮದುವೆಯ ಮುಂಚೆ ದೇವಕಿ ವಸುದೇವರ ಸಂಬಂಧವು ಗೌರವ, ಸ್ನೇಹ ಮತ್ತು ಪರಸ್ಪರ ಬದ್ಧತೆಯಿಂದ ತುಂಬಿತ್ತು. ಅವರು ತಮ್ಮ ಕುಟುಂಬದಲ್ಲಿ ಒಳ್ಳೆಯ ವರ್ತನೆ, ಪ್ರೀತಿ ಮತ್ತು ಭಕ್ತಿ ಮೂಲಕ ಎಲ್ಲರಿಗೆ ಮಾದರಿಯಾಗಿದ್ದರು. ಮದುವೆ ಬಹಳ ವೈಭವದಿಂದ ನಡೆಯಿತು. ವೇದ ಮಂತ್ರಗಳ ಘೋಷ, ಮಂಗಳ ವಾದ್ಯಗಳು, ಅತಿಥಿಗಳ ಸಂಭ್ರಮ ಎಲ್ಲವೂ ಆನಂದಮಯ. ಕಂಸನು ತನ್ನ ತಂಗಿಯನ್ನು ತುಂಬಾ ಪ್ರೀತಿಸುತ್ತಿದ್ದ. ಅವನು ಸ್ವತಃ ರಥವನ್ನು ಓಡಿಸಿ ದೇವಕಿಯನ್ನು ಪತಿಯ ಮನೆಗೆ ಕಳುಹಿಸಲು ಸಿದ್ಧನಾದ. ಕಂಸನು ರಥವನ್ನು ಓಡಿಸುತ್ತಿದ್ದ. ಹಾಗೆ ರಥದಲ್ಲಿ ಹೋಗುತ್ತಿರುವಾಗ ಅಚಾನಕ್ಕಾಗಿ ಆಕಾಶದಲ್ಲಿ ಭಯಾನಕ ಘೋಷಣೆ ಕೇಳಿಸಿತು. ಕಂಸ, ನೀನು ಇಷ್ಟು ಪ್ರೀತಿಯಿಂದ ಕರೆದೊಯ್ಯುತ್ತಿರುವ ದೇವಕಿಯ 8ನೇ ಮಗನೇ ನಿನ್ನ ಮರಣಕ್ಕೆ ಕಾರಣನಾಗುವನು. ಈ ದೈವಿಕ ಘೋಷಣೆಯನ್ನು ಆಕಾಶವಾಣಿ ಎಂದು ಕರೆಯುತ್ತಾರೆ. ಈ ಮಾತು ಕೇಳುತ್ತಿದ್ದಂತೆ ಕಂಸನ ಮುಖ ಬದಲಾಗಿದೆ. ಅವನ ಪ್ರೀತಿ ಕ್ಷಣಾರ್ಧದಲ್ಲಿ ಭಯ ಕ್ರೂರತೆಯಾಗಿ ಬದಲಾಯಿತು. ಅವನು ತಕ್ಷಣ ಕತ್ತಿಯನ್ನು ಎತ್ತಿ ದೇವಕಿಯನ್ನು ಕೊಲ್ಲಲು ಮುಂದಾದ. ಆ ಕ್ಷಣದಲ್ಲಿ ವಸುದೇವನು ಮುಂದೆ ಬಂದನು. ಮಹಾರಾಜನೇ, ನಿಮಗೆ ಭಯ ದೇವಕಿಯಿಂದಲ್ಲ, ಅವಳ ಮಗನಿಂದ. ನಾವು ಜನಿಸುವ ಪ್ರತಿಯೊಬ್ಬ ಮಗುವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇವೆ. ದೇವಕಿಯನ್ನು ಕೊಲ್ಲಬೇಡಿ ಎಂದು ಆ ಕ್ಷಣದಲ್ಲಿ ದೇವಕಿಯ ಪ್ರಾಣ ಉಳಿಸಲು ಹೇಳಿದ. ಹುಟ್ಟಿದ ಪ್ರತಿಯೊಂದು ಮಗುವನ್ನು ಕಂಸನಿಗೆ ತಂದುಕೊಡುವಂತೆ ಮಾತು ಕೊಟ್ಟ. ವಸುದೇವನ ಮಾತುಗಳಲ್ಲಿ ಶಾಂತಿ, ಧೈರ್ಯ, ಯುಕ್ತಿ, ಧರ್ಮಬುದ್ಧಿ ಇವೆಲ್ಲವೂ ಇದ್ದವು. ಕಂಸನು ಸ್ವಲ್ಪ ಶಾಂತನಾದ, ಆದರೆ ಅವನ ಮನಸ್ಸಿನಲ್ಲಿ ಭಯದ ಬೀಜ ಬಿತ್ತಲ್ಪಟ್ಟಿತು. ಕಂಸನು ಯೋಚಿಸಲು ಆರಂಭಿಸಿದ. ನನ್ನ ಮರಣ ನನ್ನ ತಂಗಿಯ ಮಗನಿಂದ, ಇದು ಹೇಗೆ ಸಾಧ್ಯ? ನಾನು ಇಷ್ಟೊಂದು ಶಕ್ತಿಶಾಲಿ. ಭಯ ಮನುಷ್ಯನನ್ನು ಹೇಗೆ ಬದಲಾಯಿಸುತ್ತದೆ ನೋಡು. ಪ್ರೀತಿಯ ಅಣ್ಣ ಕ್ರೂರ ದುರಂತಕಾರನಾದನು. ಅವನು ತಕ್ಷಣ ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹಕ್ಕೆ ಹಾಕಿಸಿದನು. ದೇವಕಿ ಮತ್ತು ವಸುದೇವರನ್ನು ಕಠಿಣ ಕಾರಾಗೃಹದಲ್ಲಿ ಬಂಧಿಸಿದರು. ಅವರ ಕೈಕಾಲುಗಳಿಗೆ ಕಬ್ಬಿಣದ ಸರಪಳಿಯನ್ನು ಹಾಕಿ ಬಂಧಿಸಿದರು. ಕಟ್ಟುನಿಟ್ಟಿನ ಕಾವಲು ಹಾಗೂ ಹೆದರಿಕೆಯ ವಾತಾವರಣವಿತ್ತು. ಇಲ್ಲಿ ಒಂದು ಭಾವನಾತ್ಮಕ ಭಾಗ. ದೇವಕಿ ಯೋಚಿಸುತ್ತಾಳೆ, ನನ್ನ ಮದುವೆಯ ದಿನವೇ ನಾನು ಕಾರಾಗೃಹದಲ್ಲಿ ಬಂಧನ ಎಂದು. ಆದರೆ ಅವಳು ಅಳಲಿಲ್ಲ. ಅವಳು ದೇವರಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟಳು. ಕಾಲ ಕಳೆಯಿತು. ದೇವಕಿಗೆ ಮೊದಲ ಮಗ ಜನಿಸಿದನು. ವಸುದೇವನು ತನ್ನ ಮಾತು ಉಳಿಸಿಕೊಂಡು ಮಗುವನ್ನು ಕಂಸನ ಕೈಗೆ ಒಪ್ಪಿಸಿದನು. ಮೊದಲ ಮಗುವನ್ನು ಕಂಸನು ಕೊಂದನು. ಹೀಗೆಯೇ 2ನೇ, 3ನೇ, 4ನೇ, 5ನೇ ಹಾಗೂ 6ನೇ ಮಗುವನ್ನು ಕೂಡ ಕ್ರೂರವಾಗಿ ಸಂಹರಿಸಿದನು. ಒಬ್ಬ ತಾಯಿಗೆ ಇದಕ್ಕಿಂತ ದೊಡ್ಡ ದುಃಖವೇನಿದೆ? ಈ 6 ಮಕ್ಕಳು ಹಿಂದಿನ ಜನ್ಮದಲ್ಲಿ ಶಾಪಗ್ರಸ್ತರಾದ ದೇವತೆಗಳು ಎಂದು ಪುರಾಣದಲ್ಲಿ ಹೇಳಲಾಗಿದೆ.
ಕಂಸನಿಗೆ ದಿನದಿಂದ ದಿನಕ್ಕೆ ಭಯ ಹೆಚ್ಚಾಗುತ್ತಿತ್ತು. ಅವನು ಎಲ್ಲೆಡೆ ಕೃಷ್ಣನನ್ನು ನೋಡುತ್ತಿರುವಂತೆ ಅನುಭವಿಸುತ್ತಿದ್ದ. ಕನಸಿನಲ್ಲಿ, ನೆರಳಿನಲ್ಲಿ, ಸದ್ದುಗಳಲ್ಲಿ ಭಯ ಅವನನ್ನು ಒಳಗಿನಿಂದ ಕರಗಿಸುತ್ತಿತ್ತು. ಇದು ಒಂದು ಮಹತ್ವದ ಪಾಠ. ಅಧರ್ಮದಿಂದ ಬದುಕಿದವನು ಶಾಂತಿಯನ್ನು ಪಡೆಯುವುದಿಲ್ಲ. 7ನೇ ಗರ್ಭದ ಸಮಯದಲ್ಲಿ ದೈವಿಕ ಲೀಲೆಯು ನಡೆಯಿತು. ಭಗವಂತನು ಯೋಗಮಾಯೆಯನ್ನು ಆಜ್ಞಾಪಿಸಿದನು. ಆ ಗರ್ಭವನ್ನು ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಿಸಲಾಯಿತು. ಆ ಮಗುವೇ ಬಲರಾಮನು. ಇದು ದೇವಯೋಜನೆಯ ಭಾಗ. 8ನೇ ಗರ್ಭ ಅದೇ ಕೃಷ್ಣನ ಅವತಾರದ ಕ್ಷಣದ ಆರಂಭ. ಈ ಕಥೆಯಲ್ಲಿ 3 ಪ್ರಮುಖ ಭಾವನೆಗಳಿದ್ದವು: ಭಯ, ಧರ್ಮ, ದೈವಯೋಜನೆ. ಕಂಸನು ಭಯದ ಪ್ರತೀಕ, ವಸುದೇವ ಧರ್ಮದ ಪ್ರತೀಕ ಹಾಗೂ ದೇವಕಿ ಭಕ್ತಿಯ ಪ್ರತೀಕ. ಕಾರಾಗೃಹದ ಕತ್ತಲಿನಲ್ಲಿ ದೇವಕಿ ವಸುದೇವರು ಕಾದಿದ್ದಾರೆ. ಕಂಸನು ಭಯದಲ್ಲಿ ನಡುಗುತ್ತಿದ್ದಾನೆ. ದೈವಯೋಜನೆ ಮುಂದುವರಿಯುತ್ತಿದೆ. ಇವತ್ತಿಗೆ 2ನೇ ದಿನದ ಕತೆ ಮುಕ್ತಾಯವಾಗಿದೆ. ಮುಂದಿನ ದಿನದ ಕತೆ ದಿವ್ಯ ಅವತಾರದ ರಾತ್ರಿ, ಅಂದರೆ ಕೃಷ್ಣನ ಜನನ ಹಾಗೂ ಯಮುನಾ ದಾಟುವಿಕೆಯ ಬಗ್ಗೆ ಹೇಳುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.